ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಚನಾನಂದ ಶ್ರೀ ವಿರುದ್ಧ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿಹರ ಪೊಲೀಸ್ ಠಾಣೆಯಲ್ಲಿ ಶ್ರೀಗಳ ವಿಚಾರಣೆ ನಡೀತಾ ಇದೆ. ಕಳೆದ 4 ಗಂಟೆಗಳಿಂದ ವಚನಾನಂದ ಶ್ರೀಗಳ ವಿಚಾರಣೆ ನಡೀತಾ ಇದೆ. ಗ್ರಾಮೀಣ ವಿಭಾಗದ ಡಿವೈಎಸ್ಪಿ ಬಸವರಾಜ್ ನೇತೃತ್ವದಲ್ಲಿ ಈ ಒಂದು ಕಾರ್ಯ ನಡೀತಾ ಇರುವಂತದ್ದು. ಇನ್ನು ಠಾಣೆಯ ಎದುರು ವಚನಾನಂದ ಶ್ರೀಗಳ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ. ಸ್ವಾಮೀಜಿ ವಿರುದ್ಧ ಟ್ರಸ್ಟಿಗಳು ಷಡ್ಯಂತ್ರವನ್ನ ಮಾಡಿದ್ದಾರೆ ಎನ್ನುವಂತಹ ಆಕ್ರೋಶಗಳನ್ನ ಹೊರಹಾಕ್ತಿದ್ದಾರೆ. ವಚನಾನಂದ ಶ್ರೀಗಳ ಭಕ್ತ ಪರಮೇಶ್ವರ್ ಗೌಡ ಈ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪರಮೇಶ್ವರ್ ಗೌಡ ಏನಿದ್ದಾರೆ, ಇವರು ಲೆಕ್ಕ ಕೊಡಿ ಚಳವಳಿಯ ಸಮಿತಿಯ ಅಧ್ಯಕ್ಷರು. ಇವರು ಹೇಳ್ತಾ ಇರೋದೇನೆಂದ್ರೆ, ಸ್ವಾಮೀಜಿಯ ವಿರುದ್ಧ ಟ್ರಸ್ಟಿಗಳು ಷಡ್ಯಂತ್ರವನ್ನ ಮಾಡಿದ್ದಾರೆ ಎನ್ನುವಂತಹ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ವಿಚಾರಣೆ ಕೂಡ ಮತ್ತೊಂದು ಕಡೆ ನಡೀತಾ ಇದೆ. ಹರಿಹರ ಪೊಲೀಸ್ ಠಾಣೆಯಲ್ಲಿ ಶ್ರೀಗಳ ವಿಚಾರಣೆ ಕಳೆದ 4 ಗಂಟೆಗಳಿಂದ ಗ್ರಾಮೀಣ ವಿಭಾಗದ ಡಿವೈಎಸ್ಪಿ ಬಸವರಾಜ್ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಮತ್ತೊಂದು ಕಡೆ ಠಾಣೆಯ ಮುಂಭಾಗದಲ್ಲಿ ಭಕ್ತರು ಬಂದು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ವಚನಾನಂದ ಸ್ವಾಮೀಜಿಯವರ ವಿಚಾರಣೆ ನಡೀತಾ ಇದೆ 4 ಗಂಟೆಗಳಿಂದ. ಹಾಗೆ ಹರಿಹರ ಗ್ರಾಮಾಂತರ ಠಾಣೆ ಎದುರು ವಚನಾನಂದ ಸ್ವಾಮೀಜಿಯವರ ಭಕ್ತರು ಬಂದಿದ್ದಾರೆ. ಸ್ವಾಮೀಜಿ ವಿರುದ್ಧ ಟ್ರಸ್ಟಿಗಳು ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ವಚನಾನಂದ ಶ್ರೀಗಳ ಭಕ್ತ ಲೆಕ್ಕ ಕೊಡಿ ಚಳುವಳಿಯ ಸಮಿತಿ ಅಧ್ಯಕ್ಷ ಪರಮೇಶ್ವರ್ ಗೌಡ ಈ ಬಗ್ಗೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟ್ರಸ್ಟ್ನವರು ಷಡ್ಯಂತ್ರ ಮಾಡಿದ್ದಾರೆ. ಟ್ರಸ್ಟ್ನವರ ಷಡ್ಯಂತ್ರದಿಂದ ಈ ರೀತಿ ಕೇಸ್ ಆಗಿದೆ. ಹೇಗಾದ್ರೂ ಸ್ವಾಮೀಜಿಯನ್ನ ಜೈಲಿಗೆ ಕಳಿಸಿ ಮಠವನ್ನ ಖಾಲಿ ಮಾಡಿಸಬೇಕು ಅಂತ ತಂತ್ರ ರೂಪಿಸಿದ್ದಾರೆ ಅಂತ ಸ್ವಾಮೀಜಿಯವರ ಭಕ್ತರು ರಿಯಾಕ್ಟ್ ಮಾಡಿದ್ದಾರೆ. ವುಮೆನ್ ಇದ್ದಿದ್ರೆ ಇವ್ರು ಇನ್ನೂ ಏನೇನು ಷಡ್ಯಂತ್ರ ಮಾಡ್ತಿದ್ರೇನೋ ಅದು ಅವ್ರಿಗೆ ಗೊತ್ತು, ನಮಗೆ ಗೊತ್ತಾಗಲ್ಲವು. ಈ ಷಡ್ಯಂತ್ರ ಮಾಡೋರಿಗೆ ಇದೆಲ್ಲವೂ ಗೊತ್ತಾಗಿರ್ತೈತಿ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಮಾಡಲಿ. ಅವರೆಲ್ಲ ಏನೇ ನಮ್ಮೊಟ್ಟಿಗೆ ಗುರುಗಳೊಟ್ಟಿಗೆ ಯಾವುದೇ ರೀತಿಯ ಹೋರಾಟಕ್ಕೆ ಬಂದರೂ ನಾವು ಎಲ್ಲದಕ್ಕೂ ತಯಾರಾಗಿದ್ದೇವೆ. ಸತ್ಯಕ್ಕೆ ಜಯ ಸಿಗ್ತೈತಿ ಅನ್ನೋದು ನಮಗೆ 100ಕ್ಕೆ 100 ನಂಬಿಕೆ ಐತಿ. ನಾವು ನ್ಯಾಯವಾಗಿ ಸತ್ಯವಾಗಿ ನಿಷ್ಠುರವಾಗಿ ಹೋರಾಟ ಮಾಡ್ತಾಯಿದೆ. ಇವತ್ತೆಲ್ಲ ದುಡ್ಡು ತಿಂದು ಏನೆಲ್ಲ ಮಾಡ್ಬೇಕಾದ್ರೆ ಮಾಡಿ ಆರಾಮ್ ಎ ಸಿ ರೂಮ್ನಾಗ ಅದಾರ. ಇವತ್ತು ಭಕ್ತರೆಲ್ಲರೂ ಇಲ್ಲಿ ಬಿಸಿಲಾಗ ನಾವು ಇಲ್ಲಿ ಇರೋ ಭಕ್ತರು ಈಗ ತಾನೇ ಒಂದು 15-20 ದಿವಸದಿಂದ ಈ ಮಠದ ಋಣ ಎಲ್ಲರ ದೇಹದಾಗ ಒಂದು ಅನ್ನ ಹೋಗಿರ್ಬೋದು. ಅದನ್ನು ಬಿಟ್ಟರೆ